ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕಾಗಿಮಾಡು ಗೇಟ್ ಬಳಿ ಇರುವಂತಹ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಕುದೂರು ಹೋಬಳಿಯ ವಿವಿಧ ಶಾಲೆಗಳ 74 ವಿದ್ಯಾರ್ಥಿಗಳಿಗೆ ವಿಜ್ಞಾನ, ಗಣಿತ, ಆಂಗ್ಲ ಭಾಷೆಯ ಕಾರ್ಯಾಗಾರ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ತುಮಕೂರಿನ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ, ಧೀರಾನಂದ ಸ್ವಾಮೀಜಿ, ಪರಮಾನಂದ ಸ್ವಾಮೀಜಿ, ಮಾಗಡಿ ತಾಲೂಕಿನ ತಹಸೀಲ್ದಾರರಾದ ಶ್ರೀನಿವಾಸ್ ಪ್ರಸಾದ್ ರವರು, ಸಂಪನ್ಮೂಲ ವ್ಯಕ್ತಿಗಳಾದ ಜಗದೀಶ್ ರವರು, ಸರ್ವಮಂಗಳರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಆಶ್ರಮದಲ್ಲಿ ನಡೆದ ಗಣಿತ, ವಿಜ್ಞಾನ, ಆಂಗ್ಲ ಭಾಷೆಯ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳು ಆಶ್ರಮದ ವತಿಯಿಂದ ಪ್ರಶಸ್ತಿ ಪತ್ರವನ್ನು ಪಡೆದರು. ಮಾತು ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದಂತ ಮಾತು. ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಗವಂತನ ಒಂದು ಸಂದೇಶವನ್ನು ತರ್ತಾರಂತೆ. ಏನದು ಅಂದ್ರೆ, ಮನುಷ್ಯನನ್ನು ಸೃಷ್ಟಿ ಮಾಡುವ ವಿಷಯದಲ್ಲಿ ದೇವರಿಗೆ ಇನ್ನೂ ನಿರಾಶೆ ಆಗಿಲ್ವಂತೆ. ಅಂದ್ರೆ ನಾನು ಮನುಷ್ಯ ಜನ್ಮವನ್ನು ಕೊಟ್ಟರೆ ಒಂದು ಜೀವಿಗೆ ಅವನದನ್ನು ಸಾರ್ಥಕ ಮಾಡಿಕೊಳ್ತಾನೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ ಅನ್ನೋ ನಂಬಿಕೆ ನಮಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ದೇವರಿಗಿದೆಯಂತೆ. ಆದ್ದರಿಂದ ಭಗವಂತ ಅನುಗ್ರಹಿಸಿದಂತಹ ಮನುಷ್ಯ ಜನ್ಮವನ್ನ ನಾವು ಉದಾಸೀನ ಮಾಡಬಾರದು. ಮೊದಲನೇ ಮಾತು. ರವೀಂದ್ರನಾಥ ಟ್ಯಾಗೋರ್ ಹೇಳಿದ ಇನ್ನೊಂದು ಮಾತಿದೆ, ನಾವು ಬದುಕುವಂತಹ ವಾತಾವರಣವನ್ನು ನಾವು ಪ್ರೀತಿಸದೇ ಇದ್ರೆ, ಆತ್ಮೀಯವಾಗಿ ಕಾಣದೇ ಇದ್ರೆ, ನಮ್ಮ ಸುತ್ತಲೂ ಇರ್ತಕ್ಕಂಥ ಒಂದು ಒಳ್ಳೆ ವಾತಾವರಣವನ್ನ ನಾವು ಅಂತಃಕರಣ ಪೂರ್ವಕವಾಗಿ ಭಾವಿಸದೇ ಇದ್ರೆ, ಈ ಪ್ರಪಂಚದಲ್ಲಿ ನಾವು ನಿರ್ಗತಿಕರಂತೆ ಬದುಕಬೇಕಾಗತ್ತೆ. ನಾವು ಒಂದು ರೀತಿಯಲ್ಲಿ ನಿರ್ಗತಿಕರಂತೆ, ತಬ್ಬಲಿಗಳಂತೆ ಬದುಕಬೇಕಾಗತ್ತೆ. ಆದ್ದರಿಂದ ಈ ಪ್ರಪಂಚ ಬಹಳ ಚೆನ್ನಾಗಿದೆ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರಲ್ಲಿ ತುಂಬಾ ಒಳ್ಳೆಯವರಿದ್ದಾರೆ, ಅವರೆಲ್ಲರನ್ನೂ ಕೂಡ ನಾವು ಪ್ರೀತಿ, ವಿಶ್ವಾಸ, ಗೌರವದಿಂದ ನಡೆಸ್ಕೋಬೇಕು. ನಮ್ಮ ತಹಶೀಲ್ದಾರ್ ಬಹಳ ಒಳ್ಳೆ ಮಾತು ಹೇಳಿದರು. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಶಲ್ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್. ನಿಮ್ಮ ಸ್ನೇಹಿತರು ಎಂಥವ್ರು ಅನ್ನೋದು ನಿರ್ಧಾರ ಆಗ್ಬಿಟ್ರೆ ನೀವೆಂಥವ್ರು ಅಂತ ತೀರ್ಮಾನ ಆಗ್ಬಿಡುತ್ತೆ. ಅಂದ್ರೆ ಮನುಷ್ಯ ಸಂಘಜೀವಿ, ಎಲ್ಲರೊಂದಿಗೂ ಒಟ್ಟು ಬದುಕಬೇಕಾಗಿದೆ ಅನ್ನೋ ಒಂದು ವಿಷಯ. ನೋಡಿ, ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಶಲ್ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್ ಅನ್ನೋದು ಎಷ್ಟು ಸತ್ಯವೋ, ಇಂಗ್ಲಿಷ್ ನಲ್ಲಿ ಇನ್ನೊಂದು ಮಾತಿದೆ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಒಂದು ಒಳ್ಳೆಯ ಶಾಲೆ ಪ್ರಾರಂಭ ಆದ್ರೆ ನಾಳೆ 100 ಜೈಲುಗಳನ್ನ ತೆರೆಯೋದನ್ನ ತಪ್ಪಿಸಬಹುದು. ನೋಡಿ, 7-8 ಶಾಲೆಗಳಿಂದ ನೀವೆಲ್ಲ ಬಂದ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ, ಅದು ಬಹಳ ಸಂತೋಷ. ಹುಡುಗರು ಅಲ್ಲಲ್ಲಿ ಕಾಣ್ತಾ ಇದ್ದಾರೆ, ಸ್ಯಾಂಪಲ್ ಕಾಣ್ತಾ ಇದ್ದಾರೆ. ಅವ್ರನ್ನೂ ನೋಡಿ ನನಗೆ ಸ್ವಲ್ಪ ತುಂಬಾ ಸಂತೋಷ ಆಗಿದೆ, ಯಾಕಂದ್ರೆ ಕಾಣ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ 2 ದಿವಸದ ಈ ಕಾರ್ಯಕ್ರಮನ ಬಹಳ ಆನಂದ ಪಟ್ಟಿದ್ದೀರಿ. ನಿಮ್ಮ ಮುಖಗಳನ್ನ ನೋಡೋದನ್ನೇ ಗೊತ್ತಾಗುತ್ತೆ, ನೀವು ತೃಪ್ತರಾಗಿದ್ದೀರಿ, ಸಂತೋಷ ಪಟ್ಟಿದ್ದೀರಿ. ನಿಮ್ಮ ಜೀವನದಲ್ಲಿ ಇವತ್ತಿನ ಕ್ಯಾಂಪ್ ನಿಜಕ್ಕೂ ಕೂಡ ಒಂದು ವಿಶೇಷವಾದ ಅವಕಾಶ. ಮಾಗಡಿ ತಾಲೂಕಿನಲ್ಲಿ ಸುಮಾರು 15,000 ಮಕ್ಕಳು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ. ಆ 15,000 ಮಕ್ಕಳಲ್ಲಿ ಈ ಅವಕಾಶ ಸಿಕ್ಕಿರೋದು ಈ 70-75 ಮಕ್ಕಳಿಗೆ ಮಾತ್ರ. ಇದು ನಿಮ್ಮ ಭಾಗ್ಯ ಅಂತ ನೀವು ಭಾವಿಸಿ. ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿದೇ ಇರುವಂಥವ್ರು ಯಾರೂ ಇಲ್ಲ. ರಾಮಕೃಷ್ಣ ಪರಮಹಂಸರ ಹೆಸರು, ಸ್ವಾಮಿ ವಿವೇಕಾನಂದರ ಹೆಸರು ನಾವು ಕೇಳಿದ ತಕ್ಷಣ ನಮಗೆಲ್ಲರಿಗೂ ಒಂಥರ ಮೈ ರೋಮಾಂಚನ ಆಗುತ್ತೆ. ನನಗೂ ಈಗ ಅದಾಗ್ತಾ ಇದೆ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ನಮ್ಮ ಭಾರತದ ಪರಂಪರೆಯ ಸಾಧು ಸಂತರಲ್ಲಿ ಪರಮಶ್ರೇಷ್ಠರು. ವಿಶ್ವ ಧಾರ್ಮಿಕ ಪರಿಷತ್ನಲ್ಲಿ
ವಿಶ್ವಕ್ಕೆ ಹಿಂದೂ ಧರ್ಮನ ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ ನಮ್ಮ ಸ್ವಾಮಿ ವಿವೇಕಾನಂದರು. ಅದು ನಿಮಗೆಲ್ಲ ಗೊತ್ತಿದೆ. 1893ರಲ್ಲಿ ಚಿಕಾಗೋನಲ್ಲಿ ನಡೆದಂತಹ ಧಾರ್ಮಿಕ ಪರಿಷತ್ನಲ್ಲಿ ಅವರು ಹೇಳಿದ ಒಂದೇ ಮಾತು ಏನಿದೆ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನೋ ವರ್ಡ್ ಅಂತ ಒಂದು ಪದಗಳೇನಿದೆ ಅದು ತಿಳಿದೇ ಇರುವಂತಹ ಯಾವುದೇ ಭಾರತೀಯರು ಇಲ್ಲ ಅಲ್ವಾ. ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು 1897ರಲ್ಲಿ ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ರಾಮಕೃಷ್ಣ ಆಶ್ರಮನ, ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು ಕಲ್ಕತ್ತಾದಲ್ಲಿ. ಅದರ ಉದ್ದೇಶ ಧರ್ಮ ಪ್ರಚಾರ ಒಂದೇ ಅಲ್ಲ, ಶಿಕ್ಷಣ ಕೊಡೋದಿರ್ಬೋದು, ದೀನದಲಿತರನ್ನ ಅಪ್ಲಿಫ್ಟ್ ಮಾಡೋದೇನಿರ್ಬೋದು, ಉದ್ಧಾರ ಮಾಡೋದೇನಿರ್ಬೋದು, ಎಲ್ಲನೂ ಇತ್ತು. 1897ರಲ್ಲಿ ಸ್ಥಾಪನೆಯಾದಂತಹ ರಾಮಕೃಷ್ಣ ಮಿಷನ್ ಏನಿದೆ ಅದರ ಉದ್ದೇಶ ಏನಂತೀವಿ ನಾವು, ವೇದಾಂತ ಮೂಮೆಂಟ್ ಅಂತೀವಿ. ಅದು ರಾಮಕೃಷ್ಣ ಮಿಷನ್ ಏನಿದೆ ಸುಮಾರು 125 ವರ್ಷಗಳಿಂದ ಈಚೆಗೆ, ಇಲ್ಲಿ 125 ವರ್ಷ ಆಗಿದೆ, ಜಗತ್ತಿನ ಪ್ರತಿ ದೇಶದಲ್ಲೂ ಭಾರತದ ಪ್ರತಿ ರಾಜ್ಯದಲ್ಲೂ ಶಾಖಾಮಠಗಳನ್ನು ತಗೊಂಡು ಶಿಕ್ಷಣ ಇರ್ಬೋದು, ಧರ್ಮ ಇರ್ಬೋದು, ಎಲ್ಲನೂ ಪ್ರಚಾರ ಮಾಡ್ತಾ ಒಂದು ಒಳ್ಳೆಯ ಸಮಾಜನ ಕಟ್ಟೋದ್ರ ಮೂಲಕ ಒಳ್ಳೆ ಶಿಕ್ಷಣ ಕೊಟ್ಟರೆ ಮಾತ್ರ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದೆ. ಅದು ಯಾವುದೇ ತರಹದ ರಾಜಕೀಯ ಸಂಬಂಧ ಇಲ್ದಿರ ತನ್ನ ಕಾರ್ಯಚಟುವಟಿಕೆಗಳನ್ನು ಗುಪ್ತಗಾಮಿನಿ ಥರ ನಡೆಸ್ಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮೆಲ್ಲರ ಭಾಗ್ಯ ಏನು, ಬಹುಶಃ ರಾಮನಗರ ಜಿಲ್ಲೆನಲ್ಲೇನೆ ನಮ್ಮ ಮಾಗಡಿ ತಾಲೂಕು, ಅದು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆ ಇದೆ. ಅದರಿಂದ ನಾವು ಇವತ್ತು ಈ ಮೂಲಕ ಒಂದು ಶಿಕ್ಷಣ ಪಡೆದಿದ್ದೀವಿ 2 ದಿವಸದಿಂದ ಅಂತಂದ್ರೆ ಅದೆಲ್ಲ ನಿಮ್ಮೆಲ್ಲರ ಭಾಗ್ಯ ಇದೆ ಅಲ್ವಾ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ಬೇಕಾದ್ರೆ ಅವನು ಯಾರು ಅಂತ ಹೇಳ್ಬೇಕಾಗಿಲ್ಲ, ಅವ್ನ ಫ್ರೆಂಡ್ ಯಾರು ಅಂತ ಹೇಳ್ಬಿಟ್ರೆ ಸಾಕು, ಅವನ ಅಸೋಸಿಯೇಟ್ಸ್ ಯಾರು ಅಂತ ಹೇಳ್ಬಿಟ್ರೆ ತಿಳ್ಕೊಂಡ್ಬಿಟ್ರೆ ಸಾಕು, ಅವ್ನು ಒಳ್ಳೆಯವನ ಕೆಟ್ಟವನ ಅಂತ ಹೇಳ್ಬಿಟ್ಟು ನಾವು ನೋಡಕ್ ಗೊತ್ತಾಗುತ್ತೆ. ಅದೇ ಥರದಲ್ಲೇನೆ ಇವತ್ತು ಕುದೂರಿನ KPS ಸ್ಕೂಲ ನಿಮ್ದೆಲ್ಲದೂ, KPS ಸ್ಕೂಲ್ ಇರ್ಬೋದು, ಅರ್ಶನ್ ಬಹುಶಃ 7-8 ಶಾಲೆಗಳಿಂದ ಬಂದಿದ್ದಾರೆ ಇಲ್ಲಿ. ನೀವೆಲ್ಲನೂ ಇವತ್ತು ಇಲ್ಲಿ ಬಂದು ಕಳೆದ 2 ದಿನಗಳಿಂದ, ನಿನ್ನೆ ಮತ್ತು ಇವತ್ತು ಏನು ಶಿಕ್ಷಣ ಪಡೆದಿದ್ದೀರಾ, ನಿಮ್ಮ ಭವಿಷ್ಯ ಎಂತ ಉಜ್ವಲವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿತಾ ಇದೆ ನಮಗೆ. ದೇಶದ ಯಾವುದೇ ಮಹಾನ್ ವ್ಯಕ್ತಿಗಳು ಸಹ ಇಂಥ ಸ್ಕೂಲಲ್ಲೇ ಕಲ್ತಿರೋದು, ಇಂಥ ಸ್ಕೂಲಲ್ಲೇ ವ್ಯಾಸಂಗ ಮಾಡಿರೋದು, ಇದರಿಂದನೇ ಮೇಲೆ ಬಂದಿರೋದು ಎಲ್ಲರೂ ಅಲ್ವಾ. ಸ್ವಾಮಿ ಇವರು APJ ಅಬ್ದುಲ್ ಕಲಾಂ ಇರ್ಬೋದು, ವಿಶ್ವೇಶ್ವರಯ್ಯನವರು ಇರ್ಬೋದು, ಎಲ್ಲರೂ ಇದೇ ಥರ ಬಡತನ ಇರ್ಬೋದು, ಸರಳವಾಗಿ ಬಂದವರು ಎಲ್ಲರೂ. ಯಾರೂ ಯಾರೂ ಬುದ್ಧಿವಂತರಾಗಿರ್ಲಿಲ್ಲ, ಯಾರು ಶ್ರೀಮಂತರಾಗಿರ್ಲಿಲ್ಲ. ಅದೇ ಥರ ನಿಮಗೂ ಎಲ್ಲರಿಗೂ ಇವತ್ತು ಇಲ್ಲಿ ಅವಕಾಶ ಇದೆ. ನಿಮ್ಮ ಭವಿಷ್ಯ ಉಜ್ವಲವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಮಕೃಷ್ಣ ಮಠದ ಸ್ವಾಮಿಗಳು ಕಳೆದ, ನಿಮಗೆಲ್ಲ ಗೊತ್ತಿದೆ, ಕಳೆದ 2 ವರ್ಷದಿಂದನೂ ಕೋವಿಡ್ ಇಂದ ಏನಾಗಿದೆ, ಶಾಲಾ ತರಗತಿಗಳು ಹಿಂದಿನಂತೆ ನಡೀತಾ ಇಲ್ಲ, ಆನ್ಲೈನ್ ಪಾಠ ನಡೀತಾ ಇದೆ. ಪಾಠದ ಶಿಕ್ಷಕರು ಹೇಳ್ಕೊಡ್ತಾರೆ, ನೇರವಾಗಿ ಅವ್ರ ಜೊತೆ ಇಂಟ್ರಾಕ್ಟ್ ಆದ ಕಲಿಯುವಂತಹ ಒಂದು ಸೌಲಭ್ಯ ಆನ್ಲೈನಲ್ಲಿ ಶಿಕ್ಷಣದಲ್ಲಿ ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನೀವು ಮೇಷ್ಟ್ರ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಕಲ್ತಿದ್ದನ್ನ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಬೇಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನೆಲ್ಲರಿಗೂ ಇಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡಿ ನಿಮ್ಗೆಲ್ಲರಿಗೂ ಒಂದು ಶಿಕ್ಷಣ ಕೊಡಬೇಕು, ನೀವು ಎದುರಿಸ್ತಾ ಇರುವಂಥ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಂಗ್ಲ ಭಾಷೆ, ವಿಜ್ಞಾನ ಮತ್ತು ಗಣಿತ ಬಗ್ಗೆ ನಿಮಗೆ ಕಳೆದ ನಿನ್ನೆ ಮತ್ತು ಇವತ್ತು 2 ದಿವಸ ಏನು ತರಬೇತಿ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೆ, ಬಂದಾಗ ಶಿಕ್ಷಕರು ಏನು ಇಲ್ಲಿ ತರಬೇತಿ ಕೊಡ್ತಾ ಇದ್ರು, ಅವರು ಮನಸ್ಫೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಅವರ ಒಂದು ಟೋನು, ಅವರೊಂದು ಭಾವ, ಏನೋ ನಾವು 2 ದಿವಸ ವರ್ಕ್ಶಾಪ್ ಬಂದಿದ್ದೀವಿ, ಏನೋ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ಟು ಹೋಗಬೇಡ ಅನ್ನೋ ಒಂದು ಮನೋಭಾವ ಅವ್ರ ಧ್ವನಿನಲ್ಲಿ ನಾನು ಕಾಣಲಿಲ್ಲ. ಅವರು
ಹೃದಯದ ಆಳದಿಂದ ಅವರು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಮಕ್ಕಳು ಕೂಡ ನೀವು ಸಹ ಅದನ್ನ ಖುಷಿಯಾಗಿ ಸ್ವೀಕರಿಸಿ ಅದರೊಳಗೆ ಇನ್ವಾಲ್ವ್ ಆಗಿ ನೀವು ಸಹ ಪಾಠನ ಕಲಿತಾ ಇದ್ದೀರಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಈಗ ಮೂಡಿತು ನಿಮ್ಮನ್ನು ನೋಡಿ. ಹಾಗಾಗ್ಬಿಟ್ಟು ನಾನು ಹೇಳೋದೇನು ಅಂತಂದ್ರೆ, ಇಂಥ ಕೋವಿಡ್ ಸಂದರ್ಭದಲ್ಲೂ ಸಹ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಮಕೃಷ್ಣ ಆಶ್ರಮದ ವತಿಯಿಂದ. ನಾವು ನಮ್ಮ ಮಾಗಡಿ ತಾಲೂಕಿನ ಪರವಾಗಿ ರಾಮಕೃಷ್ಣ ಆಶ್ರಮಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹ ಹೇಳ್ತೀನಿ. ಇಂಥ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು, ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವೈಯಕ್ತಿಕವಾಗಿ ನಾನು ಸ್ವಾಮೀಜಿಗಳಲ್ಲಿ ಮನವಿ ಸಹ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ, ನಾವು ಹೊರಗಡೆ ಏನಾಗ್ಬಿಟ್ಟಿದೆ, ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗ್ಬಿಟ್ಟಿದೆ, ಒಂಥರ ಕೃತಕತೆ ಆಗ್ಬಿಟ್ಟಿದೆ. ಅದರಲ್ಲಿ ಶಾಲಾ ಮತ್ತು ಮಕ್ಕಳು ಏನಿದ್ದಾರೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂಬಂಧ ಮೊದಲ ತರ ಇಲ್ಲ. ಅಂತ ಒಂದು ವಾತಾವರಣ ನಾವು ಓದ್ತಾ ಇದ್ದಾಗ ಅಂತ ವಾತಾವರಣ ಇತ್ತು. ಅಂತ ವಾತಾವರಣನ ಈಗ ನಾನು ಕಳೆದ ಒಂದ್ 2-3 ಗಂಟೆಗಳಲ್ಲಿ ನಾನು ಇಲ್ಲಿ ಗಮನಿಸಿದ್ದೀನಿ. ಹಾಗಾಗ್ಬಿಟ್ಟು ಇಂಥ ಕಾರ್ಯಕ್ರಮಗಳು ನಮ್ಮ ಮಾಗಡಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಹ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಮನವಿ ಮಾಡ್ತೀನಿ. ಇಲ್ಲಿವರೆಗೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಸ್ವಾಮೀಜಿಗಳಿಗೆ ನಾನು ವೈಯಕ್ತಿಕವಾಗಿ ಸಹ ಧನ್ಯವಾದಗಳನ್ನು ಸಹ ಅರ್ಪಿಸ್ತೀನಿ. ನಮಸ್ಕಾರ.